ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಎಲ್ಲ ಚರ್ಚೆ ಬೇಡದು. ಅವರೇ ಹೀರೋ ಆಗಲ್ಲ. 37 ಜನ 200 ಜನಗಳಿಲ್ಲ ಅದ್ರ ಪ್ರಶ್ನೆ. ಅದೆಲ್ಲ ಸುಳ್ಳು. ಯಾರೋ ಒಬ್ಬರ ಹಾಕಿದಾರೆ ವಾಟ್ಸಪ್ನಲ್ಲಿ ಟ್ವೀಟ್ ಮಾಡ್ಯಾರಂತ ಪ್ರಮುಖ ಆಗೋಲ್ಲ. ಅದು ಯಾವುದೇ ಸಹಿ ಹೋಗಿಲ್ಲ, ಯಾರು ಚರ್ಚೆನೂ ಮಾಡಿಲ್ಲ. ಒಪ್ಪಂದ ಪ್ರಕಾರ ಆಗಿದೆ ಅಷ್ಟೇ. ಅದರಲ್ಲಿ ಸರ್, ಈಗ ಸಿದ್ದರಾಮಯ್ಯ ಅವರ ಅನುಪಸ್ಥಿತಿ ಕಾಂಗ್ರೆಸ್ಗೆ ಕಾಡಲ್ವ ಸರ್? ಅಂದ್ರೆ ಹಿಂದೆ ಅವ್ರನ್ನ ಹೇಗೆ ಒಟ್ಟಾಗಿಡ್ತೀರಿ ಸರ್? ಇತ್ತಲ್ಲಿ ಅವ್ರು ಹೇಳಿರಲ್ಲ 28 ಇರ್ತೀನಿ ಅಂತಾರೆ. ಅಲ್ಲಿ ಅವರಿಗೆ ಮತ್ತೊಬ್ರು ಅವ್ರ ಜಾಗ ತುಂಬಬೇಕು. ನಮಗೆ ಅವ್ರಿಲ್ಲ ಮುಖ್ಯ, ರಾಜ್ಯಕ್ಕೆ ಅವ್ರು ಮುಖ್ಯ. ನಮಗೆ ರಾಜ್ಯಕ್ಕೆ ಮುಖ್ಯ. ಅದಕ್ಕೆ ಅವ್ರು ಇಲ್ಲೇ ಇರ್ಬೇಕಂತ ಅವ್ರು ಹೇಳಿದಾರೆ. ನಾವು ಅದನ್ನೇ ಬಯಸ್ತೀವಿ. ಬಳಸ್ಕೊತೀವಿ. ಇನ್ನೂ ಟೈಮ್ ನೋಡೋಣ. ಈ ಮುಗಿಲಿ, ಇದು ಹೊಸ CM ಆಗಲಿ, ಆದ್ಮೇಲೆ ಮಂತ್ರಿಮಂಡಲ ಆಗಲಿ, ಆದ್ಮೇಲೆ ಕಾಲ ತಕ್ಕ ಸಂದರ್ಭ ತಕ್ಕ ಬಳಸ್ಕೊತೀವಿ. ಕ್ಯಾಬಿನೆಟ್ DK ಶಿವಕುಮಾರ್ ಹೇಳಿದ ರೀತಿ ಇರುತ್ತೋ ಅಥವಾ ಸಿದ್ದರಾಮಯ್ಯನವರ ಆಪ್ತರು ಕೂಡ ಇರ್ತಾರೋ? ಹೆಂಗೆ ಸರ್ ಕ್ಯಾಬಿನೆಟ್ ಹೈಕಮಾಂಡ್ ಫುಲ್ ಕಂಟ್ರೋಲ್ ತಗೊಳ್ತಾರೆ? ಎಲ್ಲರೂ ಇರ್ತಾರೆ. ಅಧ್ಯಕ್ಷರು, ಮುಖ್ಯಮಂತ್ರಿ ಅವರಿಗೆ ತಮ್ಮದೇ ಅಂತ ಸ್ವತಂತ್ರ ಇರುತ್ತೆ. ಮಂತ್ರಿ ಯಾರು ಆಗ್ಬೇಕಂತ ಸಿದ್ದರಾಮಯ್ಯ ಚಾಯ್ಸ್ ಇದ್ದೇ ಇರುತ್ತೆ. ಅಂತಿಮವಾಗಿ ಆಯ್ಕೆ ಮಾಡಿದ್ರೆ ತಮ್ಗೆ ಯಾರು ಬೇಕೋ ಅವ್ರನ್ನ ಇನ್ಕ್ಲೂಡ್ ಮಾಡ್ತಾರೆ. 3 ಮಂದಿಗೆ ಸಮಾನ ಅವಕಾಶ ಇದೆ ಅದರಲ್ಲಿ. ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಾಂಗ್ ಆಗಿದೆ ಸರ್. ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದ್ರೆ ಕೇಳ್ಬಿಡ್ತೀನಿ ಅಂತಿದ್ರು, ಸಡನ್ ಆಗಿ ಒಪ್ಕೊಂಡ್ಬಿಟ್ರು. ಯಾಕಂದ್ರೆ ಹೈಕಮಾಂಡ್ ಅಷ್ಟೊಂದು ಸ್ಟ್ರಾಂಗ್ ಆಗಿದೆಯಾ? ಹಿಂದೆ ಬಗೆಹರಿಸಕ್ಕಾಗಿರ್ಲಿಲ್ಲ ಸರ್. 4-5 ರಾಜ್ಯಗಳ ಇದೇ ತರದ ಪರಿಸ್ಥಿತಿಯನ್ನು ಕರ್ನಾಟಕ ವಿಚಾರದಲ್ಲಿ ಬಂದಾಗ ಬಹಳ ಸ್ಮೂತ್ ಆಗಾಯ್ತು ಅಂತ ಸರ್. ಸಿದ್ದರಾಮಯ್ಯ ಮಾತು ಕೊಟ್ಟಿದ್ರು. ಅವ್ರು ಮೊದಲು ಹೇಳಿದ್ರು. ರಾಹುಲ್ ಗಾಂಧಿ ಇಳಿತು ಅಂತ ಹೇಳಿದ್ರು. ಅವ್ರು ಹೇಳಿದ್ದಾರೆ ಅಷ್ಟೇ. ಅದರಲ್ಲಿ ಏನೋ ವ್ಯಾಖ್ಯಾನ ಮಾಡುವ ಅವಶ್ಯಕತೆ ಇಲ್ಲ. ಪದೇ ಹೇಳಿದ್ರು. ಅವ್ರು ರಾಹುಲ್ ಗಾಂಧಿ ಹೇಳಿದ್ರೆ ಯಾವ್ದು ಹೇಳ್ತಾರೆ 1 hour ಇರಲ್ಲ ಅಂತ ಹೇಳಿದ್ರು. ಅವ್ರು ಹೇಳಿದ್ರೆ 2 ಸಲ ಕೊಟ್ಟರು ಅಷ್ಟೇ. ಸರ್, KPC ಅಧ್ಯಕ್ಷರಾಗಿ ಹೇಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ರೆಡಿ ಇದೆಯಾ ಸರ್ ಚಿತ್ರಣ? ಯಾಕೆಂದ್ರೆ ಎಲ್ಲರನ್ನೂ ಒಗ್ಗಟ್ಟಾಗಿ ತಗೊಂಡು ಹೋಗ್ಬೇಕು. ನೋಡೋಣ. ಇನ್ನು ಬಂದು ಸಿದ್ದರಾಮಯ್ಯ ಶಿವಕುಮಾರ್ ಅವ್ರು ಬರಲಿ ಮಧ್ಯಾಹ್ನ. ಅವ್ರು ರಾಹುಲ್ ಗಾಂಧಿ ಸೋನಿಯಾ ಅವ್ರ ಜೊತೆ ಏನು ಮಾತಾಡಿದ್ರೆ ಗೊತ್ತಿಲ್ಲ. ಮಾತಾಡ್ಮೇಲೆ ಚರ್ಚೆ ಮಾಡಿದ್ಮೇಲೆ ಅದು ನಾಳೆ ಹೆಂಗಾರು CLP ಸಭೆ ಇದೆ ನಾಳೆ. ಅಧಿಕೃತ ಆಯ್ತು ಸರ್? ಅಧಿಕೃತ ಇಲ್ಲ, ನಾಳೆ ಅಂತ ಅಷ್ಟೇ. ನಾಳೆ ಇನ್ನೂ ಟೈಮ್ ಫಿಕ್ಸ್ ಮಾಡಿಲ್ಲ. ನಾಳೆ ಮಾಡ್ತಾರೆ. ಅಲ್ಲಿ ಕೂಡ ಚರ್ಚೆ ಆಗ್ತದೆ. ಬಹಳಷ್ಟು ವಿಷಯ ಚರ್ಚೆ ಮಾಡ್ತೀವಿ ಅಲ್ಲಿ. ಸರ್, ಈಗ KPCC ಅಧ್ಯಕ್ಷರಾದ್ರೆ DK ಶಿವಕುಮಾರ್ ಪ್ಯಾಟ್ರನ್ನೇ ಆಗ್ಬೇಕು ಅನ್ನೋದು ಏನಾದ್ರು ಇದೆಯಾ? ಯಾವ್ದ್ರೆ ಅಂದ್ರೆ ಮಿನಿಸ್ಟ್ರಿ ಇರಬೇಕು, ಈ ಕಡೆ KPCC ಅದೆಲ್ಲ ಅದೇ ಅಂತ ಹೇಳಿದ್ರು. ಇವತ್ತು ಬೆಳಿಗ್ಗೆ ಮಾತಾಡ್ಕೊಂಡು ಬರ್ತಾರೆ. ಅಲ್ಲೇ ಗೊತ್ತಾಗೋದ್ರೆ ಅದೇ ಇರ್ತೈತೆ ಅಥವಾ ಇಲ್ಲ ಬೇರೆ ಇರ್ತೈತೆ. ಸೊ ಇಬ್ಬರು ಜೊತೆಯಲ್ಲಿದ್ದಾರೆ. CM ಸಿದ್ದರಾಮಯ್ಯ ಅವರು ಇದ್ದಾರೆ, ಪ್ಲಸ್ ಅಧ್ಯಕ್ಷರು ಇದ್ದಾರೆ. ಸ್ಪೆಸಿಫಿಕ್ ಆಗಿ PCC ಬಗ್ಗೆ ಮಾತಾಡ್ಕೊಂಡು ಬರ್ತಾರೆ. ಓನ್ಲಿ PCC ಆದ್ರೆ ತಾವು ಒಪ್ಕೋತೀರಾ? ಇಲ್ಲ, ಅದಕ್ಕೆ ನೋಡೋಣ. ಅವ್ರು ಬಂದೇನಾಯ್ತು ಅದ್ರ ಮ್ಯಾಗ ಮುಂದೆ ಅವಲಂಬನೆ. ಅಲ್ಲ ಸರ್, ತಮ್ಮ ಅಭಿಪ್ರಾಯ ಅಲ್ಲ, ಅವ್ರು ಹೇಳ್ಬೇಕಿಲ್ಲ. ಏನಮ್ಮ ಚರ್ಚೆ ಮಾಡೋದು ಗೊತ್ತಿಲ್ಲ. ಅವ್ರು ಬರಲಿ, ಬಂದ್ಮ್ಯಾಗ ಏನು ಮಾಡಿ. ಈಗ ಎರಡನ್ನ ಯಾಕೆ ಮಾಡ್ತೀನಿ ವಿಶ್ವಾಸ ಮತ್ತೆ ಅದು ಬೇಕು ಅಂತ ಅನ್ಸಿದೆಯಾ? ಅಗತ್ಯತೆ ಇದೆ. ಅಗತ್ಯತೆ ಇದೆ. ಇನ್ನು ನಮ್ಗೆ ಕೊಡ್ತಾರಂತ ಹೇಳ್ಯಾರ. ಅವ್ರು ಹೇಳಿಲ್ಲ. ಈಗ ಸುದ್ದಿಗಾರರಂತಲ್ಲ ಸರ್ ನಿನ್ನೆ ಮಾದೇವಪ್ಪ ಪರಮೇಶ್ವರ್ ನಿಮ್ದು ಈಗ ನಮ್ಗೆ ಕೊಡ್ತಾ ಅಂದಾಗ ನಾವು ಹೇಳ್ಬೋದು. ಇನ್ನು ಕೊಡ್ತಾ ನಮ್ಗೇನು ಹೇಳಿಲ್ಲ. ಯಾರು ಕೇಳಿಲ್ಲ, ನಮ್ಗೆ ಹೇಳಿಲ್ಲ. ಸಿದ್ದರಾಮಯ್ಯ ಆಶೀರ್ವಾದ ಇರುತ್ತಾ ಸರ್ ತಮ್ಗೆ? ಎಲ್ಲರೂ ಇರ್ತೈತೆ. ನಿಮ್ ಜೊತೆ ಈಗ ಪರಮೇಶ್ವರ್ ಮಾದೇವಪ್ಪ ಹೆಸರು ಕೂಡ ಇದೆಯಾ ಅಂತ ಇದ್ದಾರೆ ಸರ್. ಈಗ ಅದನ್ನೇ ಹೇಳ. ಮತ್ತೆ ಅದಕ್ಕೆ ಇನ್ನು ನನಗೆ ಕೇಳಿಲ್ಲ ಅಂತ ಅದಕ್ಕೆ ಹೇಳಿದ್ರೆ ನಾನು ಇನ್ನೂ ವೇಣುಗೋಪಾಲ್ ಕರೆ ಮಾಡಿದಾಗ ಏನೆಲ್ಲ ಮಾತಾಡಿದ್ರು? ಕ್ಲಾರಿಟಿ ಇಲ್ವಾ ಸರ್? ಇಲ್ಲ, CM ಅವ್ರು ಮಾತಾಡ್ತಾರೆ ಅಂತ ಅಷ್ಟೇ ಹೇಳಿದೆ. ಅದ್ರ ಬಗ್ಗೆ CM ಅವ್ರು ಅಲ್ಲೇ ಬಂದಿದ್ದಾರೆ. ಅವ್ರು ಅದ್ರ ಬಗ್ಗೆ ಮಾತಾಡ್ತಾರೆ, ಅದು ಅಷ್ಟು ಹೇಳಿದೆ ನಾನು. ಇಷ್ಟ ಸರ್, ಇನ್ನೊಂದು ಸರ್, ಪರಮೇಶ್ವರ್ ಅವರು ಸಿದ್ದರಾಮಯ್ಯನವರ ನಂಬಿ ಅಂದ್ರೆ ಈ ವಿಷಯದಲ್ಲಿ ಅವರಿಗೆ ಹಿಂದೆಯೂ ನ್ಯಾಯ ಆಗಿತ್ತು. ಈಗಲೂ ಮತ್ತೆ ಅವರ ಹೆಸರು ಮುನ್ನೆಲೆ ಬರೋದಕ್ಕೆ ಅವಕಾಶ ಬರಲಿಲ್ಲ. ಅವ್ರಿಗೆ ಮತ್ತೆ ಅನ್ಯಾಯ ಆಯಿತು. ಹೇಳಲಿಕ್ಕಾಗ ಎಲ್ಲರಿಗೂ CM ಆಗ್ಲಿಕ್ಕಾಗಲ್ಲ, ಎಲ್ಲರೂ PCC ಆಗ್ಲಿಕ್ಕಾಗಲ್ಲ. ಬಹಳಷ್ಟು ಜನ ಲೈನಲ್ಲಿ ಇದ್ದಾರೆ. ಎಲ್ಲರೂ ಆಗ್ಲಿಕ್ಕಾಗಲ್ಲ. ಅವಕಾಶ ಕೆಲವು ಬಂದು ಸಿಗ್ತೈತಿ. ಅಷ್ಟಕ್ಕೆ ಸಮಾಧಾನ ಪಡಬೇಕು ನಾವು. ಇಲ್ಲ ಅಲ್ಲ ಸರ್, ಯಾಕೆಂದ್ರೆ ಪರಮೇಶ್ವರ್ ಅವರು ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಎಲ್ಲ ಸಿದ್ದರಾಮಯ್ಯ ನನ್ನ ಹೆಸರು ಹೇಳ್ಬಿಡ್ತಾರೆ ಅಂತ. ಸಿದ್ದರಾಮಯ್ಯ ಅವಕಾಶನೇ ಸಿಗಿಲ್ವಾ ಅಂತ ಥರ್ಡ್ ಪಾರ್ಟಿ ಹೆಸರು ಹೇಳಕ್ಕೆ ಸಿದ್ದರಾಮಯ್ಯ ಅವಕಾಶನೇ ಸಿಗಿಲ್ವಾ ಅವ್ರಿಗೆ ಅಂತ ಅದೇ ಹೇಳಿದ್ರಲ್ಲ. 3 ವರ್ಷದಿಂದ ಆಗಿದಂತ ಒಪ್ಪಂದು, ಶಿಮ್ಲಾ ಒಪ್ಪಂದು, ತಾಸ್ಕೇಟ್ ಒಪ್ಪಂದು ಅಂತ ಹೇಳ್ತಾರಲ್ಲ, ಹಂಗೆ ಅವ್ರಿಗೆ ಒಪ್ಪಂದ ಆಗಿದೆ ಅದು. ಹಿಂಗಾಗಿ ಅದಕ್ಕೆ ಬೇರೆ ಕರೆಕ್ಷನ್ ಮಾಡಲಿಕ್ಕೆ ಇನ್ಕ್ಲೂಡ್ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಹೀಗಾಗಿ
ಆ ಒಪ್ಪಂದ ಪ್ರಕಾರ ಮುಗಿದಿದೆ ಅಷ್ಟೇ. ನೀವು ಇಂಥ ಮೂಮೆಂಟ್ ಇಂದ ಸಿದ್ದರಾಮಯ್ಯ ಅವ್ರ ಜೊತೆಗಿದ್ದಾರೆ ಸರ್. ಅವರ ರಾಜಕೀಯ ಈ ಒಂದು ಸ್ಟೆಪ್ ಡೌನ್ ಆಗಿರೋದು ಯಾವ ರೀತಿಯಾಗಿ ನೋಡ್ತೀರಾ ಸರ್? ನೋಡಿ, ಸ್ಟೆಪ್ ಡೌನ್ ಆಗಲೇಬೇಕು. ಹಿಂದಿಲ್ಲ, ಇನ್ನು 2 ವರ್ಷ ನಂತರ ಆಗಲೇಬೇಕಿತ್ತು. ಇನ್ನು 2 ವರ್ಷ ಇರ್ತದೆ ಅಂತ ಹೇಳಿದ್ರು. ನಂತರ ಈ ಸಮಸ್ಯೆ ಬರ್ಬೋದು. ಈಗ ಬಂದಿದೆ. ಸೊ ನಮಗೆ 2 ವರ್ಷ ಸರ್ಕಾರ ಇದೆ, ಅಧಿಕಾರದಲ್ಲಿದೆ. ಅವ್ರಿಗೆ ಗ್ಯಾಪ್ ಫಿಲ್ಅಪ್ ಮಾಡಲಿಕ್ಕೆ, ಅವ್ರ ಸಜೆಷನ್ ತೊಗೊಳ್ಳಿಕ್ಕೆ ಮಾಡಿ ನಾವು ಕಟ್ಟಲೇಬೇಕು. ಅರಸಿದ್ರು, ಮೊಯ್ಲಿ ಇದ್ರು, ಬಂಗಾರಪ್ಪನ ಬಂದರು, ಸಿದ್ದರಾಮಯ್ಯ ಬಂದರು, ಸಿದ್ದರಾಮಯ್ಯ ನಂತರ ಮತ್ತೊಬ್ಬ ಹಂಗೆ ಅದು ಕಂಟಿನ್ಯೂಷನ್ ಅದು. ಸೊ ಅದನ್ನು ಅದಕ್ಕೆ ರೆಡಿ ಇರಬೇಕಾದ ಸಂದರ್ಭ ಸನ್ನಿವೇಶ. ಸಿದ್ದರಾಮಯ್ಯ ಹೇಳಿದ್ರು ಸರ್, ಹೇಳಿದ್ರೆ ಅದು ನಿಮ್ಗೆ ಅಲ್ಲ, ಅವ್ರು ಆಲ್ರೆಡಿ ಹೇಳಿದ್ದಾರೆ, ಕರೆಕ್ಟ್. ಅದ್ರ ತಕ್ಕ ನಾವು ಕೆಲಸ ಮಾಡಬೇಕು, ನಡಿಬೇಕು. ಇಷ್ಟು ಜನ ಇಂದ ಅಂದರೆ ಸುಮಾರು ಒಂದು 500 ಜಾತಿ ಇದೆ, ಸುಮಾರು ಸಂಖ್ಯೆ ಇದೆ. ಅವನ್ನೆಲ್ಲ ವಿಶ್ವಾಸ ತಗೊಳ್ಳಿಕ್ಕೆ ಅದಾಗ ಇದಾಗ್ತೀವಿ. ಅದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸಿದ್ದರಾಮಯ್ಯ ಸ್ಥಾನ ತುಂಬಾ ಪ್ರಯತ್ನ ಮಾಡ್ತೀರಾ ಸರ್? ಮಾಡ್ತೀವಿ, ಖಂಡಿತವಾಗಿ ಮಾಡ್ತೀವಿ. ಅಹಿಂದ ಧ್ವಜ ನಿಮ್ಮ ಕೈಯಲ್ಲಿದೆ ಸರ್. ಒಯ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾರೋ ಒಬ್ರು ಒಯ್ಲೇಬೇಕು. ಕರ್ನಾಟಕದಲ್ಲಿ ಸಿಸ್ಟಮ್ ಇದೆ ಅದು. ಒಬ್ರು ಯಾರೋ ಹಿಂದ್ ನಾಯಕರ ಉದಯ ಆಗಲೇಬೇಕು. ಸೊ ಅದ್ರ ಮುಂದೆ ಒಯ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಇನ್ನು ಹೊಸ ಅಧ್ಯಾಯ ಪ್ರಾರಂಭ ಆಗಿ ನಾಳಿಂದ, ಸೋಮವಾರದಿಂದ. ಸೋಮವಾರನೇ ಪ್ರಮಾಣ ವಚನ ಇವಾಗ ನೋಡ್ಬೇಕು, ನಮ್ಮ ಹೊಸ CM ಯಾವ ಡೇಟ್ ಫಿಕ್ಸ್ ಮಾಡ್ತಾರೋ, ಯಾವ ಕಡೆ ಮಾಡ್ತಾರೋ ನೋಡ್ಬೇಕು. ಸರ್, ಈಗ KPCC ತಾವು ವಹಿಸ್ಕೊಂಡ್ರೆ ಅಲ್ಲಿ ಮೊನ್ನೆ ಅಷ್ಟೇ ಪದಾಧಿಕಾರಿ ಒಂದಷ್ಟು ಜನ ಕೊಟ್ಟಿದ್ದಾರೆ. ಶಫಲ್ ಮಾಡಬೇಕು, ಕಾರ್ಯಕರ್ತರಿಗೆ ಜವಾಬ್ದಾರಿ ಕೊಡಬೇಕು, ಅವರಿಗೆ ಯುವ ಮಂಡಳಿ ಭರ್ತಿ ಮಾಡಬೇಕು, ಈ ತರದೆಲ್ಲ ದೊಡ್ಡ ಟಾಸ್ಕ್ ಇದೆ ಸರ್. ನೋಡೋಣ, ಎಲ್ಲ ಬಗ್ಲಿ ಫಸ್ಟ್ ಇದೆ. ಇನ್ನೂ ಅನೌನ್ಸ್ ಆಗಲಿ, ಬರಲಿ. ಎಲ್ಲ ಹಿರಿಯರಿದ್ದಾರೆ, ಚರ್ಚೆ ಮಾಡಿ ಅದ್ರ ಬಗ್ಗೆ ಇದೇನಾದ್ರು ಪರಿಹಾರ ಹುಡ್ಕೊಂಡ್ರೆ. ಒಬ್ರು ಹೋಗ್ತಾರೆ, ಅವ್ರು ಬರ್ತಾರೆ. ಒಟ್ಟಾಗಿ ಕೆಲಸ ಮಾಡಬೇಕು ನಾವು. ಮತ್ತೆ ಈಗ ನಿನ್ನೆ ಕೂಡ ಹೇಳಿದ್ದಾರೆ, 28ರಲ್ಲಿ ನಾನು ಪಕ್ಷ ಗೆಲ್ಲಿಸ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡೋ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಸೊ ಅದರಲ್ಲಿ ಕೂಡಿ ಮಾಡ್ತೀವಿ ಅಷ್ಟೇ. ಅದರಲ್ಲೇನು ರಾಜಕೀಯದಲ್ಲಿ ರಾಜೀನಾಮೆ ಕೊಡೋದು ಹೊಸಬ್ರು ಆಗೋದೇನು ಹೊಸದೇನಲ್ಲ. ಸೊ ನೋಡೋಣ, ಇನ್ನು ಡೆವಲಪ್ಮೆಂಟ್ 3-4 ದಿವಸ ಏನೇನಾಗುತ್ತೆ, ಯಾವ ರೀತಿ ಬೆಳವಣಿಗೆ ಆಗುತ್ತೆ ನೋಡೋಣ. ಸರ್, ವೇಣುಗೋಪಾಲ್ ಅವರು ನಿಮ್ಗೆ ಫೋನ್ ಮಾಡಿದ್ರು KPCC ಅಧ್ಯಕ್ಷ ವಿಚಾರಕ್ಕೆ, ಹೌದಾ ಸರ್? ಚರ್ಚೆ ನಡೆದಿದೆ. ಅದು CM ಅವ್ರಿಗೆ ಹೇಳಿದ್ದೀವಿ, DCM ಅವ್ರಿಗೆ. ಅವ್ರು ಅಂತಿಮವಾಗಿ ಇವತ್ತು ಮಾತಾಡ್ಕೊಂಡು ಬರ್ಬೇಕು ಅಂತ ಹೇಳಿದ್ದಾರೆ. ಅವ್ರೇನು ಮಧ್ಯಾಹ್ನ ಬರ್ತಾರೆ, ವಾಪಸ್ ಬಂದ ಮೇಲೆ ಕೇಳೋಣ ಏನೇನು ಡಿಸ್ಕಷನ್ ಆಗಿದೆ. ಸರ್, ನಿಮ್ಮ ಅಪೇಕ್ಷೆ ಇರೋದು ಸಚಿವ ಸ್ಥಾನದ ಜೊತೆಗೆ KPCC ಕೊಡ್ಲಿ ಅಂತನಾ, ಹೆಂಗೆ ಸರ್? ಇಲ್ಲ, ಅದನ್ನು DCM CM ಅವರು ನಿರ್ಧಾರ ಮಾಡಬೇಕು ಯಾವ ರೀತಿ ಇರಬೇಕಂತ. ಸೊ ಅವ್ರ ಮೇಲೆ ನಾವು ಒಪ್ಸಿದ್ದೀವಿ ಯಾವ ರೀತಿ ಇರಬೇಕಂತ. ನೀವೇ ಮಾತಾಡ್ಕೊಳ್ಳಿ ಹೈಕಮಾಂಡ್ ಜೊತೆ. ಸೊ ಅವ್ರ ಮಧ್ಯಾಹ್ನ ಬಂದು ಹೇಳಿದ್ಮೇಲೆ ನೋಡೋಣ ಏನು ಹೇಳ್ತಾರೆ ಮುಂದೆ. ಸಿದ್ದರಾಮಯ್ಯ ಅಪೀಲ್ ಮಾಡಿದ್ರೆ ಮೊನ್ನೆ ಹೇಳಿದ್ವಿ, ಅವ್ರಿಗೆ ಹೇಳಿದ್ವಿ ಇದ್ರ ಬಗ್ಗೆ ಮಾತಾಡ್ಕೊಂಡು ಬನ್ನಿ ಅಂತ, ಅಧ್ಯಕ್ಷಗೂ ಹೇಳಿದ್ವಿ. ಸೊ ಬಂದ್ಮೇಲೆ ಮಧ್ಯಾಹ್ನ ಮಾತಾಡ್ತೀನಿ. ಅವ್ರು ಏನು ಹೇಳಿದಾರೆ ಗೊತ್ತಿಲ್ಲ ನನಗೆ. ಸರ್, ಮುಖ್ಯಮಂತ್ರಿಗಳ ವಿಚಾರ ಬಗ್ಗೆ ಏನಿದೆ, ನಾಳೆ CLP ಇದೆ, ಕ್ಲಿಯರ್ ಆಗುತ್ತೆ. ಹೆಚ್ಚುವರಿ DCM ವಿಚಾರದ ಏನಿದೆ ಸರ್ ಪ್ರಸ್ತಾಪ? ಅದು ಗೊತ್ತಿಲ್ಲ. ನಾಳೆ CLP ಆದ್ಮೇಲೆ ಚರ್ಚೆ ಆಗ್ಬೋದು. ಎಷ್ಟು ಜನ DCM ಆಗ್ತಾರೋ ಅಥವಾ ಆಗದೇ ಇರ್ಬೋದು. 2 ಚಾನ್ಸ್ ಇದೆ, ಆಗ್ಬೋದು, ಆಗದೇ ಇರ್ಬೋದು. 2 ಚಾನ್ಸ್. ಸರ್, ನಿಮ್ಮ ಅಭಿಪ್ರಾಯ ಏನು ಸರ್? 28ರ ಚುನಾವಣೆ ದೃಷ್ಟಿಯಿಂದ ಆಗ್ಬೇಕು ಅಂತಿರೋ ಯಾವ್ದು? ಹೆಚ್ಚುವರಿ DCM? DCM ಮಾಡ್ಬೋದು, ಮಾಡದೇ ಇರ್ಬೋದು. ನಾವು ಕೆಲಸ ಯಾವ ರೀತಿ ಮಾಡ್ತೀವಿ, ಜನರ ಹತ್ರ ಎಷ್ಟು ಹೋಗ್ತೀವಿ, ಏನು ಕಾರ್ಯಕ್ರಮ ಕೊಡ್ತೀವಿ, ಡೆವಲಪ್ಮೆಂಟ್ ಮೇಲೆ ಜನ ಓಟ್ ಹಾಕ್ತಾರೆ. DCM ಮಂತ್ರಿ ಇದೀವಿ, ಇನ್ನೊಂದಿದೆ ಅಂತ ಹಾಕೋಲ್ಲ. ನಮ್ಮ ಐಡಿಯಾಲಜಿ ಇದೆಲ್ಲ ಕೌಂಟ್ ಆಗುತ್ತೆ ಚುನಾವಣೆ. ಸಮುದಾಯಕ್ಕೊಂದು ಮಾಡಿದ್ರೆ ಅನುಕೂಲ ಅಲ್ವಾ ಸರ್? ಅದು ಒಂದ್ಸರಿ ಆಗುತ್ತೆ, ಆಗೋಲ್ಲ, ಹೇಳಲಿಕ್ಕಾಗೋಲ್ಲ. ಆಗ್ಬೋದು, ಆಗದೇ ಇರ್ಬೋದು, ಹೇಳಲಿಕ್ಕಾಗೋಲ್ಲ. ಇನ್ನು 2 ವರ್ಷ ಇದೆ. 2 ವರ್ಷವರೆಗೆ ಅದನ್ನ ಹಿಡಿದು ಇಟ್ಕೋಬೇಕಲ್ಲ, ಬಾಕಷ್ಟು ಕೆಲಸ. 2 ಇಯರ್ಸ್ ನಾವು ಸಸ್ಟೈನ್ ಮಾಡ್ಕೋಬೇಕಲ್ಲ ಅದನ್ನ. ತಾವು DCM ಆಗಕ್ಕೆ ಇಷ್ಟಪಡ್ತೀರಾ, KPCC ಆಗಕ್ಕೆ ಇಷ್ಟಪಡ್ತೀರಾ? ಎಲ್ಲ ಅದು ಹೈಕಮಾಂಡು ಹೊಸ CM ಸಿದ್ದರಾಮಯ್ಯ ನಿರ್ಧಾರ ಮಾಡ್ಬೇಕು ಯಾವ ರೀತಿ ಅಂತ. ಸೊ ಸಿದ್ದರಾಮಯ್ಯನವರ ಬೆನ್ನಿಗೆ ಅವರ ಜೊತೆಗಿದ್ದಂತಹ ಆಪ್ತರು ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ನಿಲ್ಬೇಕಿತ್ತು ಅಂತ ಅಭಿಪ್ರಾಯ ಇದೆ ಸರ್. ಅಂದ್ರೆ ರಾಹುಲ್ ಗಾಂಧಿ ಅವರು ಈ ನಿರ್ಧಾರ ತಗೊಂಡಾಗ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಇಲ್ಲ ಸಿದ್ದರಾಮಯ್ಯನವರು ಮುಂದುವರಿಸಿ ಅಂತ ಹೇಳಬೇಕಿತ್ತು ಅಂತ. ಪಾಳೆಯವನ್ನು ಚೇಂಜ್ ಮಾಡಿದ್ರು. ಸಿದ್ದರಾಮಯ್ಯನವ್ರ ಪಾಳೆಯಿಂದ DK ಪಾಳೆಗೆ ಕೆಲವರು ಜಂಪ್ ಆದ್ರು. ಇಲ್ಲ, ಈ ಕಡೆ ಜಂಪ್ ಆಗೋದು ಏನು, ಅವ್ರೇನು ಯಾರು ಕೇಳಿ ಏನೋ ಡಿಸಿಷನ್ ತಗೊಂಡಿಲ್ಲ.
ಮುಂಚೆ ಏನು ಅಗ್ರಿಮೆಂಟ್ ಐತೆ ಅವ್ರ ಕಂಡೀಷನ್ ತಗೋರಿತ್ತಲ್ಲ, ಯಾರು ಹೇಳೋದು ಕೇಳೋದು, ಅವ್ರು ಸಹಿ ಮಾಡಿದ್ರು ಇವ್ರು ಸಹಿ ಮಾಡಿದ್ರು ಅದು ವಾಪ ಅಷ್ಟೇ ಇದು. ಇದ್ರಲ್ಲಿ ಯಾರು ಕೇಳಿ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಡೆಲ್ಲಿ ಅಂತೆಲ್ಲ ಆಗಿದ್ದೆ ನಾವು ಹೇಳ್ತೀವಲ್ಲ, ಡೆಲ್ಲಿಯಲ್ಲಿ ಆಗಿದೆ ನಮ್ಗೆ ಗೊತ್ತಿಲ್ಲ, ಪದೇ ಪದೇ ನಾವು ಹೇಳಿದ್ದೀವಿ. ಡೆಲ್ಲಿಯಲ್ಲಿ ನಿರ್ಣಯ ಆಗಿತ್ತು, ಅಲ್ಲೇ ಅದನ್ನು ಮುಗಿಸಿದ್ದಾರೆ. ಮತ್ತು ಇಲ್ಲಿ ಬೆಂಗಳೂರಲ್ಲಿ ಅದನ್ನು ಚರ್ಚೆ ಮಾಡೋದ್ರಲ್ಲಿ ಸಿದ್ದರಾಮಯ್ಯ ಅವ್ರ ಜೊತೆಗಿದ್ದು ಹಿಂಗ್ ಸಾದ್ರು ಅನ್ನೋದು. ಇಲ್ಲ ಇನ್ ಸರಿ ಪ್ರಶ್ನೆ ಇಲ್ಲ, ಈಗ ಹೈಕಮಾಂಡ್ ಡಿಸಿಷನ್ ಬಗ್ಗೆ ಪ್ರಶ್ನೆ ಬರೋದಿಲ್ಲ ಅದು. ಸರ್, ಸಿದ್ದರಾಮಯ್ಯನವ್ರ ವಿರುದ್ಧ ಸಹಿ ಸಂಗ್ರಹ ಮಾಡಿ ಹೈಕಮಾಂಡ್ ಅದೆಲ್ಲ ಸುಳ್ಳು, ಯಾರು ಮಾಡಿಲ್ಲ. 37 ಜನ ಮಾಡ್ರೆ ಮತ್ತೆ 200 ಜನ ಅವರ ಅಭಿಪ್ರಾಯ, ಅದೇನೊಂದು ಕೆಲಸ 37 ಜನ ಮಾಡ್ರೆ 200 ಜನದ ಅಭಿಪ್ರಾಯ ಕೇಳಬೇಕಲ್ಲ. ಹಂಗೆ ಸುಮ್ಮನೆ ಯಾರೋ ಅದು ಹಾಕಿದಾನಂತೆ ಅದೇ ಚರ್ಚೆ ಬೇಡದು. ಇವತ್ತು ಅವರೇ ಹೀರೋ ಆಗಲ್ಲ, 37 ಜನ 200 ಜನ ಇಲ್ಲ ಅದ್ರ ಪ್ರಶ್ನೆ. ಅದೆಲ್ಲ ಸುಳ್ಳು, ಯಾರೋ ಒಬ್ಬರ ಹಾಕಿದಾರೆ ವಾಟ್ಸಪ್ನಲ್ಲಿ ಟ್ವೀಟ್ ಮಾಡೋಂತ ಪ್ರಮುಖ ಆಗೋಲ್ಲ. ಅದು ಯಾವುದೇ ಸಹಿ ಹೋಗಿಲ್ಲ, ಯಾರು ಚರ್ಚೆನೂ ಮಾಡಿಲ್ಲ, ಒಪ್ಪಂದ ಪ್ರಕಾರ ಆಗಿದೆ ಅಷ್ಟೇ ಅದರಲ್ಲಿ. ಸರ್, ಈಗ ಸಿದ್ದರಾಮಯ್ಯನವರ ಅನುಪಸ್ಥಿತಿ ಕಾಂಗ್ರೆಸ್ಗೆ ಕಾಡಲ್ವ ಸರ್? ಅಂದ್ರೆ ಹಿಂದೆ ಅವ್ರನ್ನ ಹೇಗೆ ಒಟ್ಟಾಗಿಡ್ತೀರಿ ಸರ್? ಇರ್ತಲ್ಲ, ಅವ್ರು ಹೇಳಿರಲ್ಲ 28 ಇರ್ತೀನಿ ಅಂತಾರೆ, ಅಲ್ಲಿ ಅವರಿಗೆ ಮತ್ತೊಬ್ರು ಅವ್ರ ಜಾಗ ತುಂಬಬೇಕು. ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಸರ್, ರಾಜ್ಯ ರಾಜಕಾರಣ ಏನ್ ಸಾಲ ಅನುಭವ ನಮಗೆ ಅವ್ರಿಲ್ಲ ಮುಖ್ಯ, ರಾಜ್ಯಕ್ಕೆ ಅವ್ರು ಮುಖ್ಯ, ನಮಗೆ ರಾಜ್ಯಕ್ಕೆ ಮುಖ್ಯ. ಅದಕ್ಕೆ ಅವ್ರು ಇಲ್ಲೇ ಇರ್ಬೇಕಂತ ಅವ್ರು ಹೇಳಿದಾರೆ, ನಾವು ಅದನ್ನೇ ಬಯಸ್ತೀವಿ. ಅಲ್ಲ, ಅವ್ರ ಅನುಭವನ ಹೇಗೆ ಬಳಸ್ಕೊತೀರಾ ಅಂತ ಸರ್ ಮುಂದೆ ದಿನಗಳಲ್ಲಿ? ಬಳಸ್ಕೊತೀವಿ, ಇನ್ನೂ ಟೈಮ್ ನೋಡೋಣ. ಈ ಮುಗಿಲಿ, ಹೊಸ CM ಆಗಲಿ, ಆದ್ಮೇಲೆ ಮಂತ್ರಿಮಂಡಲ ಆಗಲಿ, ಆದ್ಮೇಲೆ ಕಾಲ ತಕ್ಕ ಸಂದರ್ಭ ತಕ್ಕ ಬಳಸ್ಕೊತೀವಿ. ಸರ್, ಈಗ ಕ್ಯಾಬಿನೆಟ್ DK ಶಿವಕುಮಾರ್ ಹೇಳಿದ ರೀತಿ ಇರುತ್ತೋ ಅಥವಾ ಸಿದ್ದರಾಮಯ್ಯನವರ ಆಪ್ತರು ಕೂಡ ಇರ್ತಾರೋ, ಹೆಂಗೆ ಸರ್ ಕ್ಯಾಬಿನೆಟ್ ಫೈನಲ್ ಮಾಡುತ್ತೋ ಹೈಕಮಾಂಡ್ ಫುಲ್ ಕಂಟ್ರೋಲ್ ತಗೊಳುತ್ತೆ? ಎಲ್ಲರೂ ಇರ್ತಾರೆ, ಅಧ್ಯಕ್ಷರು ಮುಖ್ಯಮಂತ್ರಿ ಅವರಿಗೆ ತಮ್ಮದೇ ಅಂತ ಸ್ವತಂತ್ರ ಇರುತ್ತೆ, ಮಂತ್ರಿ ಯಾರು ಆಗ್ಬೇಕಂತ. ಸಿದ್ದರಾಮಯ್ಯ ಚಾಯ್ಸ್ ಇದ್ದೇ ಇರುತ್ತೆ. ಅಂತಿಮವಾಗಿ ಆಯ್ಕೆ ಮಾಡಿದ್ರೆ ತಮ್ಗೆ ಯಾರು ಬೇಕೋ ಅವ್ರನ್ನ ಇನ್ಕ್ಲೂಡ್ ಮಾಡ್ತಾರೆ. 3 ಮಂದಿಗೆ ಸಮಾನ ಅವಕಾಶ ಇದೆ ಅದರಲ್ಲಿ. ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಾಂಗ್ ಆಗಿದೆ ಸರ್. ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದ್ರೆ ಕೇಳ್ಬಿಡ್ತೀನಿ ಅಂತಿದ್ರು, ಸಡನ್ ಆಗಿ ಒಪ್ಕೊಂಡ್ಬಿಟ್ರು. ಯಾಕಂದ್ರೆ ಹೈಕಮಾಂಡ್ ಅಷ್ಟೊಂದು ಸ್ಟ್ರಾಂಗ್ ಆಗಿದೆಯಾ?